ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಮಹಿಮೆಯಾಗಲಿ. ಕ್ರಿಸ್ತನ ಮೂಲಕವಾಗಿ ದೇವರ ಲೋಕಕ್ಕೆ ಮತ್ತೊಂದು ಹೊಸ ಮುಂಜಾನೆಯನ್ನು ದಯಪಾಲಿಸಿದ್ದಾರೆ. ಹಾಗಾಗಿ ನಾವು ದೇವರಿಗೆ ಕೃತಜ್ಞತೆಯ ಉಳ್ಳವರಾಗಿರೋಣ. ಈ ದಿನದ ಧ್ಯಾನ ದೇವರ ವಾಕ್ಯ ಮಲಾಕಿ ಪ್ರವಾದಿ ಪುಸ್ತಕ 1ನೇ ಅಧ್ಯಾಯದಲ್ಲಿ 11ನೇ ವಾಕ್ಯ. ಸೂರ್ಯೋದಯವು ಮೊದಲುಗೊಂಡು ಅದರ ಅಸ್ತಮಾನದವರೆಗೂ ನನ್ನ ಹೆಸರು ಎಲ್ಲ ಜನಾಂಗಗಳಲ್ಲಿ ಘನವಾಗಿರುವುದು. ಪ್ರತಿಯೊಂದು ಸ್ಥಳದಲ್ಲಿಯೂ ನನ್ನ ಹೆಸರಿಗೆ ಧೂಪವು ಶುದ್ಧ ಕಾಣಿಕೆಯು ಅರ್ಪಿಸಲ್ಪಡುವುದು, ಏಕೆಂದರೆ ನನ್ನ ಹೆಸರು ಅನ್ಯ ಜನಾಂಗಗಳಲ್ಲಿ ಘನವಾಗಿರುವುದು ಎಂದು ಸರ್ವಶಕ್ತನಾದ ಯೆಹೋವನು ಹೇಳುತ್ತಾನೆ. ದೇವರಿಗೆ ಸ್ತೋತ್ರ. ಮಲಾಕಿ ಚಾಪ್ಟರ್ 1 ವರ್ಡ್ 11. People from one end of the world to the other honor me. Everywhere they become incense to me. They burn incense to me, and after acceptable sacrifice, all of them honor me. ದೇವರಿಗೆ ಸ್ತೋತ್ರ. ನಾವು ವಾಕ್ಯಭಾಗ ನೋಡ್ತಾ ಇದ್ದೀವಿ. ಪ್ರೀತಿದ ಮಕ್ಕಳೇ, ವಾಕ್ಯಭಾಗದಲ್ಲಿ ಕರ್ತನು ಶರುತ್ತಂತ ದೇವರು ಮುಂಜಾನೆ ಸಮಯದಲ್ಲಿ ನಮಗೆ ಹೇಳ್ತಾ ಇದ್ದಾರೆ. ಸೂರ್ಯೋದಯದಿಂದ ಯಾಕೆ ಅಂತಂದರೆ, ಜನರು ದೇವರನ್ನ ಸಂಪೂರ್ಣವಾಗಿ ನಿರ್ಲಕ್ಷ್ಯ ಮಾಡಿದ್ದಾರೆ. ವ್ಯರ್ಥವಾದಂತಹ ಗೌರವಯುತವಾದಂತಹ ಯಜ್ಞಗಳನ್ನು, ಕಾಣಿಕೆಗಳನ್ನು, ಬಲಿಗಳನ್ನು ಅರ್ಪಿಸ್ತಾ ಇದ್ದಾರೆ ದೇವರಿಗೆ. ದೇವರು ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಇಷ್ಟೊಂದು ಅಗೌರವ ಸಲ್ಲಿಸ್ತಿರೋದೇನು ನನಗೆ? ನಾನು ನಿಮಗೆ ತಂದೆ ಆಗಿದ್ದೆ, ನೀವು ನನ್ನ ಮಕ್ಕಳಾಗಿದ್ದೀರಾ. ಸೊ ತಂದೆ ಆಗಿದ್ಮೇಲೆ ತಂದೆ ಸಲ್ಲಿಸ್ತಕ್ಕಂಥ ಗೌರವ ಎಲ್ಲಿ? ಯಾಕೆ ನನ್ನನ್ನು ಇಷ್ಟು ಅಸಡ್ಡೆ ಮಾಡ್ತಾಯಿದ್ದೀರಾ, ನಿರ್ಲಕ್ಷ್ಯ ಮಾಡ್ತಾಯಿದ್ದೀರಾ? ನನ್ನ ಬಲಿಪೀಠದಲ್ಲಿ ಅಗೌರವವಾದಂತಹ ಅರ್ಪಣೆಗಳನ್ನು, ಬಲಿಗಳನ್ನು ನನಗೆ ಅರ್ಪಿಸ್ತಾ ಇದ್ದೀರಾ. ಆದರೆ ನೀವು ಅಂದ್ಕೊಂಡಿರ್ಬೋದು, ಯೆಹೋವನಿಗೆ ನಾವು ಸಲ್ಲಿಸಿದ್ರೆ ಮಾತ್ರ ಗೌರವ, ಇಲ್ಲದ್ರೆ ಗೌರವ ಇಲ್ಲ ಅಂತ. ಆದರೆ ನನಗೆ ಹೇಗೆ ಗೌರವ ಸಿಗುತ್ತೆ ಅಂದರೆ, ಸೂರ್ಯೋದಯದಿಂದ ಅದರ ಅಸ್ತಮಾನದವರೆಗೂ ಸಹ ಎಲ್ಲ ಜನಾಂಗಗಳಲ್ಲಿ ನನ್ನ ಹೆಸರು ಘನವಾಗಿರುತ್ತೆ. ಪ್ರತಿಯೊಂದು ಸ್ಥಳದಲ್ಲೂ ಸಹ ನನಗೆ ಧೂಪವು ಶುದ್ಧ ಕಾಣಿಕೆಯು ಅರ್ಪಿಸಲ್ಪಡುತ್ತದೆ, ಏಕೆಂದರೆ ನನ್ನ ಹೆಸರು ಅನ್ಯ ಜನಾಂಗಗಳಲ್ಲಿ ಘನವಾಗಿರುವುದು ಎಂದು ಸರ್ವಶಕ್ತನಾದ ಯೆಹೋವನು ಹೇಳುತ್ತಾನೆ. ದೇವರಿಗೆ ಸ್ತೋತ್ರ. ಒಂದು ವಾಕ್ಯ ಭಾಗ ನೋಡೋಣ. ಯೆಶಾಯ ಪ್ರವಾದಿ 45ನೇ ಅಧ್ಯಾಯ 5ನೇ ವಾಕ್ಯದಿಂದ 8ನೇ ವಾಕ್ಯದವರೆಗೆ. ನಾನೇ ಯೆಹೋವನು. 4ನೇ ವಾಕ್ಯದಿಂದ ನೋಡೋಣ. ಏಕೆಂದರೆ ನನ್ನ ಸೇವಕನಾದ ಯಾಕೋಬನಿಗಾಗಿ, ನಾನು ಆಯ್ದುಕೊಂಡ ಇಸ್ರಾಯೇಲಿಗಾಗಿ ಹೆಸರು ಹಿಡಿದು ನಿನ್ನನ್ನು ಕರೆದಿದ್ದೇನೆ. ನೀನು ನನ್ನನ್ನು ಹರಿಯದವನಾಗಿದ್ದರೂ ನಿನಗೆ ಹೆಸರು ಇಟ್ಟಿದ್ದೇನೆ. ನಾನೇ ಯೆಹೋವನು, ಮತ್ತೊಬ್ಬನಿಲ್ಲ. ನನ್ನ ಹೊರತು ಯಾವ ದೇವರೂ ಇಲ್ಲ. ನೀನು ನನ್ನನ್ನು ಅರಿಯದವನಾಗಿದ್ದರೂ ನಿನಗೆ ನಡುಕಟ್ಟುವೆನು. ಮೂಡಣದಿಂದ ಪಡಿಬಣದವರೆಗೆ ಇರುವವರೆಲ್ಲರೂ ತಿಳಿದುಕೊಳ್ಳುವಂತೆ ನನ್ನ ಹೊರತು ಯಾರೂ ಇಲ್ಲ. ನಾನೇ ಯೆಹೋವನು, ಮತ್ತೊಬ್ಬನೇ ಇಲ್ಲ. ನಾನೇ ಬೆಳಕನ್ನು ರೂಪಿಸುವವನು, ಕತ್ತಲನ್ನು ನಿರ್ಮಿಸುವವನು, ಸಮಾಧಾನವನ್ನು ಉಂಟು ಮಾಡುವವನು, ಕೆಟ್ಟದ್ದನ್ನು ನಿರ್ಮಿಸುವವನು ನಾನೇ. ಯೆಹೋವನಾದ ನಾನೇ ಇವುಗಳನ್ನೆಲ್ಲ ಮಾಡುತ್ತೇನೆ. ದೇವರಿಗೆ ಸ್ತೋತ್ರ. ಇನ್ನೊಂದು ವಾಕ್ಯ ನೋಡೋಣ. ದೇವರು ಹೇಳ್ತಾರೆ, ಎಲ್ಲ 42 ಯೆಶಾಯ ಪ್ರವಾದಿ 42, 8, 9. ನಾನೇ ಯೆಹೋವನು, ಅದೇ ನನ್ನ ಹೆಸರು. ನನ್ನ ಮಹಿಮೆಯನ್ನು ಮತ್ತೊಬ್ಬನಿಗೆ ಇಲ್ಲವೇ ನನ್ನ ಸ್ತೋತ್ರಗಳನ್ನು ಎರಕದ ವಿಗ್ರಹಗಳಿಗೆ ಕೊಡೆನು. ಈಗೋ ಇಂದಿನವುಗಳು ನೆರವೇರಿವೆ, ಹೊಸ ಸಂಗತಿಗಳನ್ನು ಪ್ರಕಟಿಸುತ್ತೇನೆ. ಅವು ಹುಟ್ಟುವುದಕ್ಕಿಂತ ಮುಂಚೆ ನಾನು ಅವುಗಳನ್ನು ನಿಮಗೆ ತಿಳಿಸುತ್ತೇನೆ. ದೇವರಿಗೆ ಸ್ತೋತ್ರ. ಬಹಳ ಪ್ರಮುಖವಾಗಿ ದೇವರು ಯಾರಾಗಿದ್ದಾರೆ? ಸ್ವಗೌರವವನ್ನು ಕಾಪಾಡ್ಕೊಳ್ಳೋರು. ಏಕೆಂದರೆ ವಾಕ್ಯಭಾಗ ನೋಡಿದರೆ ಯೆಶಾಯ ಪ್ರವಾದಿನಲ್ಲಿ ದೇವರೇ ಅಂದರೆ ಎಲ್ಲಿಗೋಗುತ್ತೆ? ಆ ಭಕ್ತಿ, ಆ ಗೌರವ, ಆ ಮನವಿಗಳು, ಆ ಬೇಡಿಕೆಗಳು, ಆ ಕಾಣಿಕೆ, ಯಜ್ಞ ಎಲ್ಲಿಗೋಗುತ್ತೆ ಅಂದರೆ ಅದು ಅವರಿಗೆ ಹೋಗುತ್ತೆ. ನನ್ನ ಹೊರತು ಬೇರೆ ಯಾವ ದೇವರು ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ಹಾಗಾಗಿ ಪ್ರತಿ ಮುಂಜಾನೆಯಿಂದ ಸಂಜೆವರೆಗೂ ಸಹ, ಸೂರ್ಯ ಉದಯದಿಂದ ಅಸ್ತಮಾನದವರು ಸಹ ಯಾವ ಕಾಣಿಕೆಗಳು, ಯಾವ ಬಲಿಗಳು, ಅರ್ಪಣೆಗಳು, ಯಜ್ಞಗಳು ಸಲ್ಲಲ್ಪಡುತ್ತೋ ಎಲ್ಲವೂ ಸಹ ದೇವರೇ ಅನ್ನೋ ಹೆಸರಿನಲ್ಲಿ ಸಲ್ತಕ್ಕಂಥ ಎಲ್ಲವೂ ಸಹ ಅವ್ರಿಗೆ ಸಲ್ಲುತ್ತೆ. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದೇವರು ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಅಸಡ್ಡೆ ಮಾಡ್ತಾ ಇದ್ದೀರಾ, ಅಗೌರವ ತೋರಿಸ್ತಾ ಇದ್ದೀರಾ, ನನ್ನ ಬಲಿಪೀಠದಲ್ಲಿ ಅಗೌರವವಾದಂತಹ ಯಜ್ಞಗಳನ್ನು, ಬಲಿಗಳನ್ನ ಅರ್ಪಿಸ್ತಾ ಇದ್ದೀರಾ ಅಂತ ದೇವರು ದೂಷಿಸ್ತಾ ಇದ್ದಾರೆ. ದೇವರಿಗೆ ಸ್ತೋತ್ರ. ಸೊ ಆದರೆ ಅವ್ರು ಹೇಳ್ತಾ ಇದ್ದಾರೆ, ನಾನು ನಿಮ್ಮಿಂದ ಭಕ್ತಿಯುಳ್ಳ ಸಂತತಿಯನ್ನೇ ಹುಡುಕ್ತಕ್ಕಂಥದ್ದು. ಭಕ್ತಿವಂತರಲ್ಲಿ ಭಕ್ತಿಯುಳ್ಳ ಸಂತತಿ ಹುಟ್ಟುತ್ತೆ, ಭಕ್ತಿಹೀನರಲ್ಲಿ ಉಳ್ಳ ಸಂತತಿ ಹುಟ್ಟೋಕ್ಕೆ ಸಾಧ್ಯವಿಲ್ಲ.
ಭಕ್ತಿಯುಳ್ಳ ಸಂತತಿ ಏನು ಮಾಡುತ್ತೆ, ದೇವರ ರಕ್ಷಣೆಯನ್ನು ಸಹಾಯವನ್ನು ಮಹಿಮೆಯನ್ನು ಹೊಂದ್ಕೊಳುತ್ತೆ. ದೇವರಿಗೆ ಸ್ತೋತ್ರ. ಸೊ ದೇವರೇ ಎಲ್ಲರಿಗೂ ದೇವರಾಗಿರ್ಬೇಕಾದ್ರೆ ಹಾಗಾದರೆ ಸುವಾರ್ತೆ ಯಾರಿಗೆ? ಪರಲೋಕ ರಾಜ್ಯದ ಬಾಧ್ಯಸ್ಥೆಗೋಸ್ಕರವಾಗಿ ನಂಬ್ತಕ್ಕಂಥವ್ರಿಗೆ, ಯೇಸು ಕ್ರಿಸ್ತರ ಮೂಲಕವಾಗಿ ನಂಬ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ಪಾಪ ಕ್ಷಮಾಪಣೆ ಉಂಟಾಗುತ್ತೆ, ಪರಲೋಕ ರಾಜ್ಯದ ಸದಸ್ಯರಾಗ್ತಾರೆ. ದೇವರಿಗೆ ಸ್ತೋತ್ರ. ಅದಕ್ಕೋಸ್ಕರ ಸುವಾರ್ತೆ. ದೇವರಿಗೆ ಸ್ತೋತ್ರ ಅಂದರೆ ದೇವರ ರಕ್ಷಣೆ, ದೇವರ ಒದಗಿಸುವಿಕೆ, ದೇವರ ಕಾಪಾಡುವಿಕೆ, ದೇವರ ಪೋಷಣೆ, ದೇವರ ಸಂರಕ್ಷಣೆ ಎಲ್ಲ ಜನರಿಗೂ ಸಹ ಉಂಟು. ದೇವರಿಗೆ ಸ್ತೋತ್ರ. ಸೊ ಹಾಗಾಗಿ ದೇವರು ನಮಗೆ ಏನು ಹೇಳ್ತಾ ಅಂದರೆ, ಅಗೌರವದಂತಹ ನನ್ನನ್ನು ಆರಾಧಿಸ್ಬೇಕಾಗಿರ್ತಕ್ಕಂಥವ್ರು ಹೇಗೆ ಆರಿಸ್ಬೇಕು ಅಂದರೆ, ಆತ್ಮನಿರ ಸತ್ಯದಿಂದಲೂ ಆರಾಧಿಸ್ಬೇಕು. ಧರ್ಮೋಪದೇಶ ಕಂಡ 6ನೇ ಅಧ್ಯಾಯದಲ್ಲಿ ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ನನ್ನ ಪ್ರೀತಿ ಮಾಡಿರಿ. ಯೋಹಾನ ಸುವಾರ್ತೆ 4ನೇ ಅಧ್ಯಾಯ ಆತ್ಮದಿಂದಲೂ ಸತ್ಯದಿಂದಲೂ ನನ್ನ ಆರಾಧಿಸಿರಿ. ದೇವರಿಗೆ ಸ್ತೋತ್ರ. ಸೊ ಅದು ದೇವರಿಗೆ ಇಷ್ಟವಾದಂಥ ಯಜ್ಞವಾಗಿದೆ. ಆಮೇಲೆ ಆದ್ದರಿಂದ ನಮಗೆ ರಕ್ಷಣೆ, ನಮಗೆ ಸಹಾಯ, ನಮಗೆ ದೇವರ ಪೋಷಣೆ, ಆಶೀರ್ವಾದ ಉಂಟಾಗುತ್ತೆ. ದೇವರಿಗೆ ಸ್ತೋತ್ರ. ಯಾಕೆಂದರೆ ಎಲ್ಲ ಜನರು ಸಹ ಅವರಿಗೆ ಬಲಿಯನ್ನು ಅರ್ಪಿಸುವಾಗ ನಮಗೆ ವಿಶೇಷವಾದಂಥ ರಕ್ಷಣೆ ಬೇಕಾ? ದೇವರನ್ನು ನಾವು ಪ್ರೀತಿಸಬೇಕು, ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸಬೇಕು. ದೇವರಿಗೆ ಸ್ತೋತ್ರ. ಸೊ ಆಗ ದೇವರಿಗೆ ವಿಶೇಷವಾದಂಥ ರಕ್ಷಣೆ, ಆದರಣೆ, ಸಹಾಯ, ಸಂರಕ್ಷಣೆ ನಮಗುಂಟಾಗುತ್ತೆ. ಆಮೇಲೆ ಪ್ರಾರ್ಥಿಸಿಕೊಳ್ಳೋಣ. ಸಕಲ ಸೃಷ್ಟಿಕರ್ತನೆ, ಸರ್ವಾಧಿಕಾರಿಯೇ, ಸಾರ್ವಭೌಮನೆ, ಉನ್ನತನೇ, ಮಹೋನ್ನತನೇ, ಮಹಾಪರಿಶುದ್ಧನೇ, ಪ್ರೀತಿ ಸ್ವರೂಪನೇ, ನೀತಿವಂತನೇ, ಅಧಿಪತಿಯೇ, ಸೇನಾಧೀಶ್ವರನೇ, ಇರುವಾತನೇ, ಸರ್ವವ್ಯಾಪಿ ಸಪ್ಪ, ಈ ದಿನ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತಾಡಿದಂತಹ ನಿಮ್ಮ ಪ್ರೀತಿಗಾಗಿ, ನಂಬಿಗಸ್ತಿಗೆ ನಿಮಗೆ ಸ್ತೋತ್ರ. ಈ ಮುಂಜಾನೆ ಸಮಯದಲ್ಲಿ ನಮ್ಮ ಸಂಗಡ ಮಾತನಾಡ್ತಾ ಇದ್ದೀರಾ ಎಸಪ್ಪ. ಎಷ್ಟು ಮಟ್ಟಕ್ಕೂ ನಿನ್ನ ಜನರು ಅಗೌರವಯುತವಾಗಿ ನಿನ್ನಲ್ಲಿ ನಡ್ಕೊಂಡಿದ್ದಾರೋ ಅವ್ರು ಮಾನಸಾಂತರಪಡಲಿ. ಮಾನಸಾಂತರಪಟ್ಟು ನಿಮ್ಮ ಕಡೆಗೆ ತಿರುಗಿ ನಿಮ್ಮನ್ನು ಆತ್ಮದ ಸತ್ಯದಿಂದಲೂ ಆರಾಧಿಸುವಂತೆ ಆಗಲಿ. ಆಮೇನ್. ನಿಮಗೆ ಮಹಿಮೆ ಆಗಲಿ, ಅವರಿಗೆ ರಕ್ಷಣೆ ಉಂಟಾಗಲಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ನಿಮಗೆ ಸ್ತೋತ್ರ. ನಿನ್ನ ಜನರು ಕೈ ಇಟ್ಟು ಮಾಡ್ತಕ್ಕಂಥ ಕೆಲಸವನ್ನು ಆಶೀರ್ವದಿಸು. ಅವರ ಅವಶ್ಯಕತೆಗಳನ್ನ, ಅಗತ್ಯಗಳನ್ನ ಪೂರೈಸು, ಕೊರತೆಗಳನ್ನ ನೀಗಿಸು. ಆಮೇನ್. ಯಾವ ಕಾರ್ಯದಲ್ಲಿ ಅವರು ನಿರೀಕ್ಷೆ ಉಳ್ಳವರಾಗಿದ್ದಾರೆ ಆ ಕಾರ್ಯದಲ್ಲಿ ತಕ್ಕ ಸಮಯದಲ್ಲಿ ನಿಮ್ಮ ಚಿತ್ತಾನುಸಾರಗಳನ್ನು ಹೊಂದ್ಕೊಳ್ಳಿ. ಆಮೇನ್. ನೀವು ಹಾಗೆ ಮಾಡೋ ಪ್ರೀತಿಗಾಗಿ, ನಂಬಿಗಸ್ಗೆ ನಿಮಗೆ ಸ್ತೋತ್ರ. ನಮ್ಮ ಪ್ರಾರ್ಥನೆ ನೀವು ಕೇಳಿದ್ದೀರಾ, ಅದರಂತೆ ನಡೆಸ್ತಿರೋದಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆಯನ್ನು ನಮ್ಮ ರಕ್ಷಕನಾಂತ ಯೇಸು ಕ್ರಿಸ್ತರ ಅತಿ ಪರಿಶುದ್ಧವಾದ ನಮ್ಮದಲ್ಲಿ ಪ್ರಾರ್ಥಿಸಿ ನಿಮ್ಮ ಪಾದಗಳು ಸಲ್ಲಿಸಿ ನಾವು ಬೇಡುವಂತಿದ್ದೇವೆ. ನಮ್ಮ ಜೀವಗಳು ತಂದೆ. ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ದೇವರು ತಾನೇ ಇದರ ವಾಕ್ಯಗಳ ಮೂಲಕವಾಗಿ ನಮ್ಮ ಸಂಗಡ ಮಾತನಾಡಿದ್ದಾರೆ, ನಮ್ಮನ್ನು ಆಶೀರ್ವದಿಸಿದ್ದಾರೆ. ಆಮೇನ್. ಆಲ್ ದಿ ಬೆಸ್ಟ್.